ಪ್ಯಾಕಿಂಗ್ ಎಲ್ಲ ಮುಗೀತಾ? ಪ್ಯಾಕಿಂಗ್ ಆಗ್ತಾನೆ ಇದೆ. ಇವತ್ತಂದರೆ ತುಂಬ ಆರ್ಡರ್, ನನಗೆ ನೆನ್ನೆಲ್ಲ ಸಂಡೇ ರಜೆ ಇರೋದ್ರಿಂದ ತುಂಬ ಆರ್ಡರು. ಬಟ್ ನಾನು ಯುಗಾದಿ ಹಬ್ಬದಲ್ಲಿ ಹಾಕಿದಂಥ ಸ್ಯಾರಿಗಂತೂ ಒಳ್ಳೆ ರೆಸ್ಪಾನ್ಸ್ ಬಂತು. ಮೊನ್ನೆಯಿಂದ ಫುಲ್ಲು ಒಂದು 200 ಸ್ಯಾರಿನ ಡಿಸ್ಪ್ಯಾಚ್ ಮಾಡೋದೇ ಆಗ್ತಿದೆ. ಬಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ನಿಮಗೂ ಏನಾದರೂ ಬೇಕಿದ್ರೆ ಫ್ರೀ ಬುಕ್ಕಿಂಗ್ ತೊಗೋತಾ ಇದ್ದೀನಿ, ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೋಬೋದು. ಕಲೆಕ್ಷನ್ಸ್ ಅಂತ ಬೇರೆ ಹಾಕಿದ್ನಲ್ಲ, ಆ ಸ್ಯಾರಿ ಬಂದು ಫುಲ್ಲು ಶೋಲ್ಔಟ್ ಆಗೋಗಿದೆ. ಇವಾಗ ಫ್ರೀ ಬುಕ್ಕಿಂಗ್ ತೊಗೋತಾ ಇದ್ದೀನಿ. 500 ಪೇ ಮಾಡಿ ಯಾವ ಸ್ಯಾರಿ ಬೇಕು ಅಂತ ಪಟ್ಟಂತ ಬುಕ್ಕಿಂಗ್ ಮಾಡ್ಕೊಳ್ಳಿ. ಒಂದು 15 ಡೇಸ್ 15 ದಿನ ಟೈಮ್ ತೊಗೊಂಡಿದ್ದಾರೆ, ಬೇಗ ಡಿಸ್ಪ್ಯಾಚ್ ಮಾಡ್ಕೊಡ್ತೀನಿ. ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಅಂತೂ. ಹಾಗೆಯೇ ಈ ಸ್ಯಾರಿನಂತೂ ತುಂಬ ಜನ ಕೇಳ್ತಾ ಇದ್ರು. ನಾನು ಬೆಳಗ್ಗೆ ರೀಸ್ಟಾಕ್ ಅಂತ ಹಾಕಿದ್ದೆ. ಯುಗಾದಿ ಹಬ್ಬದ ದಿನ ನಾನು ಹಾಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಆಗಲಿ ಕ್ವಾಲಿಟಿ ಅಂತ ತುಂಬಾ ಸೂಪರ್ವಾಗಿದೆ. ಅದರಲ್ಲಿ ಕಲರ್ಸ್ ಕೂಡ ತೋರಿಸ್ತೀನಿ. ಬಟ್ ನಿಮಗೂ ಅಷ್ಟೇ ಯಾವ್ದು ಬೇಕು ಅಂತ ಬೇಗ ಬುಕ್ಕಿಂಗ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಸಿಗುತ್ತೆ. ನಾನು ಅದನ್ನೇ ಹೇಳೋದು, ನೇತ್ರ ಅಂದರೆ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತೇಳಿ ಡಿಫ್ರೆಂಟಾಗಿ ಹಾಕ್ತಿದ್ದೀನಿ. ಡೇ ಬೈ ಡೇ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಹಾಗೆಯೇ ಕಲೆಕ್ಷನ್ಸು ಅಷ್ಟೇ ಇಲ್ಲಿ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ. ನಿಮಗೂ ಅಷ್ಟೇ ಯಾವ್ದು ಬೇಕು ಅಂತ ಬೇಗ ಪಟ್ ಅಂತ ಬುಕ್ಕಿಂಗ್ ಮಾಡ್ಕೋಬೋದು. ಇದು ಬಂದು ಒಂದು 4 ಸ್ಯಾರಿ 1 ಜ್ಯುವೆಲರಿ. ಯಾರು ಹೇಳಿ, ನಮ್ಮ ಜಮುನಾ ಅಂತ ಬ್ಯಾಂಗ್ಳೂರ್ ಮೇಡಮ್ ಮಾಡ್ಕೊಂಡಿರೋದು ನೋಡಿ. ಇದು ಜ್ಯುವೆಲರಿ ನನ್ನ ಪೇಜಲ್ಲಿ ಫೇಮಸ್ ಆಗಿರೋಂಥ ಜ್ಯುವೆಲರಿ ಬಂದು. ಹಾಗೆಯೇ ಮಂತ್ರಾಲಯಕ್ಕೆ ಹಾಕೊಂಡು ಹೋಗಿದ್ದು ಸ್ಯಾರಿ ಬಂತು. ಅವರಂತೂ ತುಂಬ ಕೇಳ್ತಿದ್ರು, ನೇತ್ರ ಮೇಡಮ್ ಯಾವಾಗ ಬರುತ್ತೆ ಅಂತೇಳಿ. ಜಮುನಾ ಮೇಡಮ್ ಇವಾಗ ಬಂತು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಇದು ಬಂದು ಯುಗಾದಿ ಹಬ್ಬ, ಇದು ಬಂದು ಮಂತ್ರಾಲಯ, ಇದು ಬಂದು ಗಂಡ ಬೇರುಂಡ, ಇದು ಬಂದು ಮಾಮೂಲಿ ಸಿಂಪ್ಲಿಯಾಗಿ ಎಲ್ಲಾದರೂ ಆಚೆ ಹೋಗೋದಕ್ಕೆ ಅಂತೇಳಿ ಅವರು ಬೈ ಮಾಡಿದ್ದಾರೆ. ಬಟ್ ಅವರಂತೂ ನನ್ನ ಪೇಜಲ್ಲಿ ಎಷ್ಟು ಸ್ಯಾರಿ ತಗೊಂಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ಅನ್ಬೇಕು, ಅಷ್ಟು ಸ್ಯಾರಿ ತಗೊಂಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್. ಅವ್ರು ಅದೇ ಅಂತಾರೆ, ನೇತ್ರ ಮೇಡಮ್ ನಿಮ್ಮಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ನಿಮ್ಗೆ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ಸುತ್ತೆ. ಆದರೆ ಇನ್ನೊಂದೇನು ಬೇಜಾರು, ಬೇಗನೆ ಶೋಲ್ಡರ್ ಅಂತ ಹಾಕ್ತೀರಾ ಅಂತ ಹೇಳ್ತಾರೆ. ಕಲೆಕ್ಷನ್ಸ್ ಹಾಕಿದ್ರೆ ನಾನೇ ಆದರೂ ಅಷ್ಟೇ ತುಂಬ ಇಷ್ಟಪಟ್ಟೆ ತಗೊಳ್ಳೋದು. ನಿಮಗೂ ಅಷ್ಟೇ ನನ್ನ ಪೇಜ್ನ ಫಾಲೋ ಮಾಡಿ, ಡೈಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಹಾಕ್ತಾನೆ ಇರ್ತೀನಿ. ಡೈಲಿ ಒಂದು ವೀಡಿಯೋ ಆದರೂ ಬೇಗ ಬುಕ್ಕಿಂಗ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ DM ಮಾಡಿ. ಈ ಗಡ್ಡ ಬೇರೆಂಡ ಸ್ಯಾರಿ ಅಂತೂ ಒಂದು ಇಲ್ಲ ನಿಮ್ಗೆ ತೋರಿಸೋಣ ಅಂದರೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 500 ಪೇ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾವ ಕಲರ್ ಬೇಕು ಅಂತ, ಕ್ವಾಲಿಟಿ ಬಗ್ಗೆ ಅಂತ ಥಿಂಕ್ ಮಾಡಬೇಡಿ. ಸೂಪರ್ವಾಗಿದೆ ಕ್ವಾಲಿಟಿ ಅಂತ. 100 ಅಂತೂ ನನ್ನ ಪೇಜ್ ಅದು ಫುಲ್ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ತೊಗೊಂಬಾರ್ದು, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ತೊಗೊಂಬರಲ್ಲ. ಅವ್ರು ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಅಂತೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆದರೆ ಮಾತ್ರ ತೊಗೊಬಂದು ಹಾಕೋದು. ಹಾಗಾಗಿ ಅದಕ್ಕೆ ನನ್ನ ಫಾಲೋವರ್ಸ್ ಅಷ್ಟು ಇಷ್ಟಪಟ್ಟು ತೊಗೊಂಡಿರೋದು. ಹಾಗೆಯೇ ಇದನ್ನ ಅಷ್ಟೇ ನಾನು ಹಾಕಿದ್ದೆ ಕಾಟನ್ ಸ್ಯಾರಿ ಅಂತ. ಇದು ಅಷ್ಟೇ ಫುಲ್ಲು ಶೋಲ್ಡರ್. ನನಗೀಗ ಅದನ್ನೇ ಹೇಳ್ತಾ ಇದ್ದೆ, ನಾನು ಸ್ವಲ್ಪ ಬರೆಯೋದು ಕಡಿಮೆ ಮಾಡಿದೆ. ನನ್ನ ಫ್ರೆಂಡ್ ಇದ್ಲು ಅಂತೇಳಿ ಅವ್ರು ಬೆಳಗ್ಗೆ ಇಷ್ಟೊಂದೆಲ್ಲ ಖಾಲಿ ಆಗೋಯ್ತಾ, ನನಗೆ ಶಾಕ್, ಇನ್ನೊಂದೇ ಪೀಸ್ ಇರೋದು ಅಂತ ಹೇಳ್ತಿದ್ದೆ. ಹ್ಞೂ ಅಕ್ಕ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಸೀರಿಯಸ್ಲಿ ಜಾಸ್ತಿ ಯಾರು ಬುಕ್ ಮಾಡ್ಕೊಂಡಿಲ್ಲ, ಇನ್ನೂ ಕಾಟನ್ ಇಷ್ಟ ಆಗಿಲ್ಲ ನನ್ನ ಕಡೆ. ಬಟ್ ಚೆನ್ನಾಗಿದೆ ಕಾಟನ್. ಇದು ಅಷ್ಟೇ ಫುಲ್ ಖಾಲಿ ಆಯಿತು. ಅದೇ ಥರ ನಮ್ಮ ಜಮುನಾ ಮೇಡಮ್ ತೊಗೊಂಡೋದು ಈ ಸ್ಯಾರಿ ಅಂತೂ ಎಷ್ಟು ರೆಸ್ಪಾನ್ಸ್ ಕೊಟ್ಟು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ರೆಸ್ಪಾನ್ಸ್. ನನಗೆ ಒಂಥರ ಮಿರಾಕಲ್. 1/2 ಅವರ್ಗೆಲ್ಲ ಫುಲ್ ಶೋಲ್ಔಟ್ ಆಗುತ್ತೆ ಅಂತ ನಿಜ ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೀರಿಯಸ್ಲಿ ಅಷ್ಟು ಖುಷಿ ಆಗ್ತಿದೆ. ನೀವು ಅದೇ ಥರನೇ ಬೈ ಮಾಡಿ ಬೇಗ ನೇತ್ರ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.